ಕಳೆದ 16 ವರ್ಷಗಳಿಂದ ಸ್ಥಳೀಯ ನಗರ ಸಂಸ್ಥೆಗಳಲ್ಲಿ ಸ್ವಚ್ಛತೆ, ನೀರುಗಂಟಿ ಚಾಲಕ, ಮಸಣ ಕಾಯುವ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ರದ್ದುಗೊಳಿಸಿ ನೇರ ಪಾವತಿಗೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಾಜ್ಯದ ಸಿಎಂ ಮಂಡಿಸಲಿರುವ ಬಜೆಟ್ನಲ್ಲಿ ನೇರ ಪಾವತಿಗೆ ಹಣ ಮೀಸಲಿಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಇಂದಿನಿಂದ 2 ದಿನಗಳ ಕಾಲ ತಮ್ಮ ಸೇವೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರು ಸೇವೆ ಬಂದ್ ಮಾಡಿ ಪ್ರತಿಭಟನೆಗೆ ಕುಳಿತಿರುವುದರಿಂದ ಆಯಾ ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಚರಂಡಿ ಸಮಸ್ಯೆ, ಕಸ, ಕುಡಿಯುವ ನೀರು ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಜಿಲ್ಲಾಧ್ಯಕ್ಷರು ಸರ್, ಇವತ್ತು ಇಲ್ಲಿ 13ನೇ ತಾರೀಕು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, ಧರಣಿ ಕಾರ್ಯಕ್ರಮವನ್ನು. ನಮ್ಮ ಹೆಸರು ಸುರೇಶ್ ಅಂತೇಳಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಾವು ಗುತ್ತಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ವಿ. ನಮಗೆ ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರ ಪಾವತಿ ಹಾಕ್ಬೇಕಂತೇಳಿ ವಾಟರ್ಮ್ಯಾನ್ಗಳು, ಡ್ರೈವರು, ಪೌರ ಕಾರ್ಮಿಕರು ಎಲ್ಲ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾಯಿರೋಂಥವ್ರು ನಾವು ಇಲ್ಲಿ ಇವತ್ತು ಧರಣಿ ಹಮ್ಮಿಕೊಂಡಿದ್ವಿ. ನಮ್ಮ ಧರಣಿಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ದಲಿತ ಸಂಘರ್ಷಣಾ ಸಮಿತಿಯಿಂದ ಮುನ್ರಾಜ್ ಅವರು ಮತ್ತು ಅವರ ಸಂಘಟಕರು ಎಲ್ಲ ಬಂದು ನಮಗೆ ಪರಮೇಶಣ್ಣ ಅಂತ ಹೇಳಿ ಅವ್ರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ನಾವು ಹೇಳೋದು ಒಂದೇ, ಈಗ ನಮ್ಮ ಕಾಂಟ್ರಾಕ್ಟ್ ರದ್ದಾಗಬೇಕು, ನೇರ ಪಾವತಿ ಹಾಕ್ಬೇಕಂತಾನೆ ನಮ್ಮದು ಉದ್ದೇಶ. ಹಾಗಾಗಿ ನಾವು ಧರಣಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. 31 ಜಿಲ್ಲೆಯಲ್ಲಿ ನಾವು ಈ ದಿನ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.